गरीब साध साध सब नेक हैं, आप अपनी ठोरी। जो सतलोक ले जाएंगे वो साधु कोई और। ಈಗ ಯಾವ ಸತ್ಸಂಗವನ್ನು ಇಂದು ಹೇಳಬಯಸಿದ ಈ ದಾಸನು ಅದರ ಭೂಮಿಕೆ ಸಿದ್ಧವಾಗಿದೆ 2 ಗಂಟೆಗಳಲ್ಲಿ. ಈಗ 2 ರೀತಿಯಿಂದ ಮಾನವ ಶರೀರವು ಪ್ರಾಪ್ತವಾಗುತ್ತದೆ. ಒಂದಂತೂ ಪೂರ್ವ ಜನ್ಮದ ಸಂಸ್ಕಾರದಿಂದ ಶುಭ ಸಂಸ್ಕಾರ ಇರುವವರಿಗೆ ನಿರಂತರವಾಗಿ ಹಲವಾರು ಮಾನವ ಜೀವನವು ಸಹ ಸಿಗುತ್ತವೆ. ಆದರೆ ಅವರ ಪುಣ್ಯ ಸಂಸ್ಕಾರಗಳು ಯಾವಾಗ ಆಗುತ್ತವೆ ಅಂದ್ರೆ, ಯಾವಾಗ ಪರಮಾತ್ಮನು 3ನೇ ಸ್ಥಿತಿಯ ರೂಪವನ್ನು ಧಾರಣೆ ಮಾಡಿ ಇದ್ದಕ್ಕಿದ್ದಂತೆ ಎಲ್ಲಿಯೂ ಪ್ರಕಟರಾಗುತ್ತಾರೆ ಮತ್ತು ಅವರು ತಮ್ಮ ಪ್ರೀತಿಯ ಆತ್ಮಕ್ಕೆ ಯಥಾರ್ಥ ಜ್ಞಾನವನ್ನು ಹೇಳಿ ಹೋಗುತ್ತಾರೆ. ಹಾಗಾಗಿ ಸುತ್ತಮುತ್ತಲಿನ ಕ್ಷೇತ್ರದಲ್ಲಿ ಆ ಜ್ಞಾನವು ಸ್ವಲ್ಪ ಸಮಯ ಸರಿಯಾಗಿ ನಡೆಯುತ್ತದೆ ಹಾಗೂ ಆ ಪುಣ್ಯಾತ್ಮರು ಭಕ್ತಿಯಿಂದ ಯುಕ್ತರಾಗುತ್ತಾರೆ. ನಂತರ ಅವರು ನಿರಂತರವಾಗಿ ಹಲವಾರು ಜನ್ಮಗಳನ್ನು ಪಡೆಯುತ್ತಾರೆ. ಆ ಜನ್ಮಗಳಲ್ಲಿ ಒಂದೊಮ್ಮೆ ಪೂರ್ಣ ಸಂತನು ಸಿಗದಿದ್ದರೆ ಆ ಪೂರ್ವ ಜನ್ಮದಲ್ಲಿ ಏನು ಭಕ್ತಿ ಸಂಗ್ರಹಿಸಿದ್ದರೋ ಭಕ್ತಿ ಸಂಪಾದನೆಯನ್ನು ನಾಶ ಮಾಡಿ ಹೊರಟು ಹೋಗುತ್ತಾರೆ. ಅವರಿಗೆ ಸುಖವಂತೂ ಮೊದಲಿನ ಜನ್ಮದ ಪುಣ್ಯದಿಂದಾಗುತ್ತದೆ. ಆದರೆ ಯೋಚಿಸುತ್ತಾರೆ, ನಾವು ಮಾಡುತ್ತಿರುವ ಭಕ್ತಿ ಸಾಧನೆಯಿಂದಲೇ ಸುಖಿ ಎಂದು. ಈ ರೀತಿಯ ಭ್ರಮೆ ಅವರಿಗೆ ಇರುತ್ತದೆ. ಅದಕ್ಕೆ ಎಷ್ಟೆಲ್ಲ ಇಂದು ದಾಸನು ನೋಡುತ್ತಿದ್ದಾನೆ. ರಾಧಾಸ್ವಾಮಿ, ಧನ್ ಧನ್ ಸದ್ಗುರು, ಜಯ ಗುರುದೇವ್, ಆಶಾರಾಮ್ಜಿ, ಸುಧಾನ್ಸುಜಿ, ಇವರು ಎಷ್ಟೆಲ್ಲ, ಕೃಪಾಲೋಜಿ ಮತ್ತು ಇನ್ನೊಂದೇನಿದೆ ಕುಮಾರಸ್ವಾಮಿ, ಯಾರೋ 10 ವರ್ಷ, ಯಾರೋ 15, 20, ಯಾರೋ 30, 40 ವರ್ಷ ಇವರ ಬಳಿ ಇದ್ದರು. ಎಲ್ಲಿಯ ತನಕ ಇವರ ಹಿಂದಿನ ಜನ್ಮದ ಪುಣ್ಯಗಳಿದ್ದವೋ ಇವರು ಸುಖಿಯಂತೆ ಕಾಣುತ್ತಿದ್ದರು. ಆದರೆ ಸಾಧನೆಯಂತೂ ತಪ್ಪು ಮಾಡುತ್ತಿದ್ದರು. ಈಗ ಅವರದು ಎಂತಹ ದುರ್ಗತಿಯಾಗುತ್ತಿದೆ ಅಂದ್ರೆ ಅಳುತ್ತಾ ಬರುತ್ತಿದ್ದಾರೆ. ಈ ಸತ್ಪಾಲ್ಜಿಯವರ ಪೂಜಾರಿಗಳು, ಬಾಲ ಯೋಗೇಶ್ವರನ ಪೂಜಾರಿಗಳು, ಹನ್ಸಾ ದೇಶದವರು, ಇವರು ಇಲ್ಲಿ ಬಂದು ಅಳುತ್ತಾರೆ. ಒಬ್ಬ ಅಧ್ಯಾಪಕನು ಹೇಳುತ್ತಾನೆ, ನಾನು ವೃತ್ತಿಯಿಂದ ಅಧ್ಯಾಪಕನಾಗಿದ್ದೇನೆ ಮತ್ತು ನನ್ನ ಒಬ್ಬನೇ ಒಬ್ಬ ಪುತ್ರನಾಗಿದ್ದ. ನಾನು ಸತ್ಪಾಲನ ಶಿಷ್ಯನಾಗಿದ್ದೆ. 40 ವರ್ಷಗಳಿಂದ ಅಲ್ಲಿ ಸೇರಿದ್ದೆ. ಒಬ್ಬನೇ ಪುತ್ರನಿದ್ದ, ಮೃತ್ಯುವಾಯಿತು ಮತ್ತು ಆ ದಿನದಿಂದ ದುಃಖದಲ್ಲಿದ್ದೆ. ನಿಮ್ಮ ಜ್ಞಾನ ಕೇಳಿದೆ. ನಾಸ್ತಿಕನಾಗಿದ್ದೆ. ವಿಶ್ವಾಸವು ಅಳಿದು ಹೋಗಿತ್ತು ಭಗವಂತನಿಂದ. ನಿಮ್ಮ ಜ್ಞಾನವನ್ನು ಕೇಳಿದೆ, ಸತ್ಸಂಗವನ್ನು ಕೇಳಿದೆ. ಒಂದು ಕಿರಣವು ಮತ್ತೆ ಮೂಡಿದೆ. ಇದ್ದಾನೆ ಭಗವಂತ ಎಲ್ಲಿಯೋ. ನಾವು ಸಾಧನೆ ತಪ್ಪು ಮಾಡಿ ದುಃಖಿಯಾದೆವು. ಎಲ್ಲಿಯ ತನಕ ನಮ್ಮ ಪುಣ್ಯ ನಡೆದವು ನಾವು ಸುಖಿಯಾಗಿದ್ದೆವು. ಮತ್ತು ಯಾವಾಗ ನಮ್ಮ ಮೇಲೆ ಪಾಪಗಳ ಪ್ರಭಾವ ಆರಂಭವಾಯಿತೋ ಆ ಸಾಧನೆಗಳು ಯಾವುದೇ ಪ್ರೊಟೆಕ್ಷನ್ ಮಾಡಲಿಲ್ಲ. ಪುಣ್ಯಾತ್ಮರೇ ಎಲ್ಲರೂ ಹೀಗೆ ಭ್ರಮಿತರಾಗಿದ್ದಾರೆ. ಅದಕ್ಕೆ ಮಾನವ ಶರೀರ ಪ್ರಾಪ್ತ ಪ್ರಾಣಿಗಳು 2 ಪ್ರಕಾರದವರಾಗಿದ್ದಾರೆ. ಒಂದಂತೂ ನಿಮಗೆ ಹೇಳಿದಂತೆ ಅವರು ಅಲೆಯುತ್ತಿರುತ್ತಾರೆ ಭಗವಂತನಿಗಾಗಿ, ಅಲ್ಲಿ ಇಲ್ಲಿ ಸುಮ್ಮನಿರಲಾರರು. ಈಗ ನಿಮ್ಮ ಜನ್ಮವಿದೆ, ಮನುಷ್ಯ ಜೀವನದು, ಅದು ಇಂತಹ ಸಮಯದಲ್ಲಿ ಆಗಿದೆ. ಒಂದೊಮ್ಮೆ ಈಗ ಜನ್ಮವಾಗದಿದ್ದರೆ ಮೊದಲಿನಂತೆ ನೀವು ಸಹ ಅಲೆದಾಡಿ ಹೋಗುತ್ತಿದ್ದೀರಿ. ಇಂದಿನಿಂದ 10 ವರ್ಷಗಳ ಮೊದಲು ಸತ್ತವರಂತೆ. ಅವರಂತೂ ತಮ್ಮ ಜೀವನ ನಷ್ಟ ಮಾಡಿಕೊಂಡರು. ಅದಕ್ಕೆ ನಿಮಗೇನು ಮನುಷ್ಯ ಜೀವನ ಸಿಕ್ಕಿದೆ? ನಿಮ್ಮ ತಂದೆ ತಾಯಿ ಧನ್ಯರು, ನಿಮಗೆ ಜನ್ಮ ನೀಡಿದವರು. ನೀವಂತೂ ಭಕ್ತಿಯಲ್ಲಿ ತೊಡಗಿದವರಾಗಿದ್ದೀರಿ. ನಿಮಗಂತೂ ಸ್ವಲ್ಪ ಸಮಯದಲ್ಲಿ ತಿಳಿಸಬಹುದು. ಮತ್ತು 2ನೇ ಪ್ರಕಾರದವರು ಯಾರು 84 ಲಕ್ಷ ಯೋನಿಗಳನ್ನು ಅನುಭವಿಸಿ ಮಾನವ ಶರೀರವನ್ನು ಪಡೆದವರು ಏನು ಮಾಡುತ್ತಾರಂದ್ರೆ, ಅವರಿಗೆ ನೀವು ಎಷ್ಟೇ ಪ್ರಯತ್ನಿಸಿ ಸರಿ ಪರಿಶ್ರಮಿಯೂ ಆಗಿರುತ್ತಾರೆ. ಏಕೆಂದ್ರೆ ಮೊದಲು ಪಶು ಪಕ್ಷಿಯಾಗಿ ಇಡೀ ದಿನ ಪರಿಶ್ರಮದಲ್ಲಿ ತೊಡಗಿರುತ್ತಿದ್ದರು ಹೊಟ್ಟೆಪಾಡಿಗಾಗಿ. ಒಂದು ಇರುವೆ ಇದೆ ಅಂದ್ರೆ ಇಡೀ ದಿನ ಒಂದು ಕಣಕ್ಕಾಗಿ ಗೊತ್ತಿಲ್ಲ ಎಷ್ಟೊಂದು ಅಲಿಯುತ್ತದೆ. ಒಂದು ಕಣಕ್ಕಾಗಿ ಒಂದು ಕ್ಷಣ ನೆಮ್ಮದಿಯಿಲ್ಲ. ಹಾಗಾಗಿ ಅವರ ಸ್ವಭಾವವಾಗಿರುತ್ತದೆ ಮಾಯೆಗಾಗಿ ಸಂಘರ್ಷಶೀಲರಾಗಿರುತ್ತಾರೆ. ಭಕ್ತಿಗಾಗಿ ಹೇಳುತ್ತಾರೆ, ನನ್ನ ಬಳಿ ಸಮಯವಿಲ್ಲ. ಮತ್ತು ಭಕ್ತಿಯ ಬಗ್ಗೆ ಹೇಳುತ್ತಿದ್ದರೆ ಅವರಿಗೆ ಅರ್ಥವಾಗುವುದಿಲ್ಲ, ಎದ್ದು ಹೋಗುತ್ತಾರೆ. ಅದಕ್ಕೆ ಕಬೀರ್ ಸಾಹೇಬರು ಏನು ಹೇಳುತ್ತಾರೆ, ಕಬೀರ್ ಪಿಚ್ಲೆ ಪಾಪ್ ಸೆ ಹರಿಚರ್ಚಾ ನಾ ಭಾವೆ ನಾ ಸುಹಾವೆ ಕೆ ಉಂಗೆ ಕೆ ಊಟ ಚಲೆ ನಾ ಓರೆ ಬಾತ್ ಚಲಾವೆ. ಯಾರು ಪೂರ್ವಜನ್ಮದ ಸಂಸ್ಕಾರಿ ಪ್ರಾಣಿಗಳಾಗಿರುವುದಿಲ್ಲವೋ ಅಥವಾ ಯಾರ ಪಾಪಕರ್ಮಗಳು ಹೆಚ್ಚಾಗಿರುತ್ತವೆಯೋ ಅವರ ಮುಂದೆ ಸತ್ಸಂಗದ ಚರ್ಚೆ ಮಾಡಿದರೆ ಭಗವಂತನದ್ದು ಅವರ 3 ಲಕ್ಷಣಗಳಿವೆ. ಭಕ್ತಿಹೀನ ಕರ್ಮಹೀನ ಪ್ರಾಣಿಯದ್ದು. ಕಬೀರ್ ಸಾಹೇಬರು ಹೇಳುತ್ತಾರೆ, ಕಬೀರ್ ಪಿಚ್ಲೆ ಪಾಪ್ ಸೆ ಹರಿಚರ್ಚಾ ನಾ ಸುಹಾವೆ, ಅವ್ರ ಕೆ ಉಂಗೆ ಚರ್ಚೆ ನಡೆಯುತ್ತಿದ್ದಂತೆ ನಿದ್ರೆ ಮಾಡುವನು ಅಥವಾ ಬೇರೆ ಯಾವುದೋ ಚರ್ಚೆ ಆರಂಭಿಸುವನು. ಸರಿ, ನಂದೊಂದು ಮಾತು ಕೇಳು, ಆ ಕೆಲಸ ಹಾಗಿತ್ತು ಅಂದರೆ ನೀವು ಪ್ರಯತ್ನಿಸುತ್ತೀರಿ ಸಂಬಂಧಿಕ ಸಹೋದರ ಸಹೋದರಿ ಮಿತ್ರನೊಂದಿಗೆ
ಚರ್ಚೆಯನ್ನು ಮಾಡುತ್ತೀರಿ, ಸ್ವಲ್ಪ ಹೊತ್ತು ಕೇಳುತ್ತಾನೆ. ಅವನ ಧ್ಯಾನ ಅಲ್ಲಿ ಇಲ್ಲಿ ಇರುತ್ತದೆ. ಅದು ಏನಂದ್ರೆ ಆ ಕೆಲಸ ಅವನಿಗೆ ಹೀಗಾಯಿತು ಹಾಗಾಯಿತು ನಿಮ್ಮನ್ನು ಡಿಸ್ಟರ್ಬ್ ಮಾಡುತ್ತಾನೆ ನೀವು ಹೇಳುವಾಗ. ಮತ್ತು ಮೂರನೆಯದ್ದೇನೆಂದ್ರೆ ನನಗೆ ಕೆಲಸ ನೆನಪಾಯಿತು ನಂತರ ಸಿಗುತ್ತೇನೆ ಎಂದು ಹೇಳಿ ಎದ್ದು ಹೋಗುತ್ತಾನೆ. ಕಬೀರ ಭಗವಂತ ಹೇಳುತ್ತಾರೆ, ಕಬೀರ್ ಪಿಛಲೆ ಪಾಪ ಸೆ, ಯಾರ ಪಾಪಗಳು ಬಹಳ ಹೆಚ್ಚಾಗಿ ಇವೆಯೋ ಹರಿಚರ್ಚಾ ನಾ ಸುಹಾವೆ, ಹಿಡಿಸುವುದಿಲ್ಲ. ಅವ್ರ ಕೆ ಊಂಗೆ ಕೆ ಊಟ ಚಲೆ ನಾ ಓಳೆ ಬಾತ್ ಬನಾವೆ. ಹೀಗೆ ಇವು ಆ ವ್ಯಕ್ತಿಯ ಲಕ್ಷಣಗಳಾಗಿವೆ. ಯಾರು ಹಿಂದಿನ ಜನ್ಮದ ಪಾಪಗಳಿಂದ ಅಧಿಕ ಪ್ರಭಾವಿತನಾಗಿದ್ದಾನೆ, ನೇರವಾಗಿ ಅವನು 84 ಲಕ್ಷ ಪ್ರಾಣಿಗಳಿಂದ ಪಶು ಪಕ್ಷಿಗಳ ಶರೀರವನ್ನು ಅನುಭವಿಸಿ ಮನುಷ್ಯ ಜೀವನವನ್ನು ಪಡೆದಿದ್ದಾನೆ. ಅದಕ್ಕೆ ಅವನೊಳಗೆ ಭಕ್ತಿ ಪ್ರವೇಶಿಸುವುದು ಬಹಳ ಕಠಿಣವಾಗಿರುತ್ತದೆ, ಆದರೆ ಖಂಡಿತವಾಗುತ್ತದೆ. ಅವನಿಗೆ ಸ್ವಲ್ಪ ಜಾಸ್ತಿ ಸಮಯ ಹಿಡಿಯುತ್ತದೆ ಈ ಜ್ಞಾನವನ್ನು ತಿಳಿಯಲು. ಮತ್ತು ಪ್ರಾರಂಭ ಒಂದು ಸಲ ಆಗಿದ್ರೆ ನಿಧಾನವಾಗಿ ಒಂದಲ್ಲ ಒಂದು ಜನ್ಮದಲ್ಲಿ ಅದು ಹಾಗೆ ಆಗುತ್ತದೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.